ಲೋಕಸಭೆ ಆಕಾಂಕ್ಷಿ ಟಿಕೆಟ್ ವಂಚಿತರಾದ ನನ್ನನ್ನು ದೆಹಲಿಗೆ ಕರೆಸಿಕೊಂಡಿದ್ದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಬೇರೆ ರೀತಿಯ ಅವಕಾಶ ಕಲ್ಪಿಸುವ ಆಪ್ಷನ್ ನೀಡಿದರೂ ಧಿಕ್ಕರಿಸಿ ಬಂದಿದ್ದೇನೆ ಎಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ ವಂಚಿತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ ಹೇಳಿದರು. ತುಮಕೂರು ನಗರದ ವಿವಿಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು 8 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಕ್ಕೆ ದುಡಿದವನು, ಆದರೆ ಅದರ ಫಲ ಮತ್ತೊಬ್ಬರಿಗೆ ದಕ್ಕಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ತುಮಕೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪಕ್ಷಗಳು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾನಾದ್ರೂ ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಶ್ರಮ ವಹಿಸಿ ವಿದ್ಯಾರ್ಥಿಗಳು, ರೈತಾಪಿ ವರ್ಗದವರು, ಅದರಲ್ಲೂ ಹೆಣ್ಮಕ್ಳಿಗೆ ಏನಾದರೂ ಅನುಕೂಲಗಳಾಗಲಿ ಅಂತೇಳಿ ತುಂಬಾ 6 ವರ್ಷಗಳಿಂದಲೂ ಜೊತೆಗಿದ್ವಿ. ಈಗ ಮತ್ತೊಬ್ಬರಿಗಿದ ಅವಕಾಶಗಳು ಕಲ್ಪಿಸಿ ಕೊಡುವಂಥ ಕೆಲಸ ಆಗಿದೆ ಪಕ್ಷದ. ಇದೇ ಸಂದಕ್ಕೆ ಇದನ್ನ ನಮ್ಮ ಧುರೀಣರನ್ನ ಅದನ್ನು ಭೇಟಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಾನು 2-3 ದಿವಸ ಅದನ್ನು ಅವಾಯ್ಡ್ ಮಾಡಿದೆ, ಬೇಡ ಅಂತೇಳಿ. ಕೊನೆಗೆ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಅದನ್ನು ಮಾತಾಡಿ ಏನೋ ಸಮಾಧಾನ ಹೇಳಿದ್ರು, ಬಟ್ ಅದಕ್ಕೆ ಯಾವುದಕ್ಕೂ ಒಪ್ಪಲಿಲ್ಲ. ಅದನ್ನು ಕಷ್ಟಪಟ್ಟಿರೋದು ನಾನು. ಇಲ್ಲಿವರೆಗೂ ಎಲ್ಲಿ ನಮಗೆ ತಳಪಾಯ ಇರಲಿಲ್ಲ. ತುಮಕೂರು ಗ್ರಾಮಾಂತರ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುರುವೇಕೆರೆ ಈ ಭಾಗದಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸಿದ್ದೀವಿ. ಅದು ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದಿಂದ ಹಿಡಿದು ಭಾರತ್ ಜೋಡೋ ಇರ್ಬೋದು, ಕೋವಿಡ್ ಸಂದರ್ಭ, ಪ್ರತಿ ಒಂದರಲ್ಲೂ ಪಕ್ಷದ ಕಾರ್ಯಕರ್ತರ ಜೊತೆ ಹೇಳಿ ಕೊಟ್ಕೊಂಡು ದುಡಿದಿದ್ದೀನಿ. ನನಗೆ ಇದಕ್ಕೆ ಫಲ ಬೇಕಲ್ವಾ, ಅದಕ್ಕೆ ಯಾವ್ದು ಬೇರೆ ಥರ ಏನಾದರೂ ಆಪ್ಷನ್ಗಳು ಕೊಡಕ್ಕೆ ಬಂದು ಒಪ್ಪಲಿಲ್ಲ. ಅದನ್ನು ನಾನು ಅಸಮಾಧಾನದಿಂದಲೇ ಅಲ್ಲಿಂದ ಹೊರಗಡೆ ಬಂದ್ವಿ. ಯಾವುದಕ್ಕೂ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಅದಕ್ಕೆ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದೀವಿ. ಇಲ್ಲ, ನಾನು ನನ್ನ ಹಿತೈಷಿಗಳಿದ್ದಾರೆ, ನನ್ನ ಆತ್ಮೀಯರೇ ಇದ್ದಾರೆ, ಇಲ್ಲಿವರೆಗೂ ನನ್ನ ಜೊತೆ ಇದ್ದಾರಲ್ಲ, ಅವ್ರನ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಒಂದು ಗಟ್ಟಿ ತೀರ್ಮಾನ ತಗೊಳ್ತೀವಿ. ಬಿಜೆಪಿ ಹೋಗ್ತಾರೆ ಅನ್ನೋ ಒಂದು ಮಾತಿದೆ, ಅದಕ್ಕೆ ಆ ಥರದ್ದು ಯಾವುದು ಚರ್ಚೆಗಳು ಆಗಿಲ್ಲ. ಅದನ್ನ ಪರಮೇಶ್ವರ್ ಅವರು ಇದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು, ನನಗೆ ಮಾರ್ಗದರ್ಶಕರು, ಅವ್ರ ಕಡೆಯಿಂದ ಮಾತಾಡ್ತಾರೆ.